ಕಲಬುರಗಿನಲ್ಲಿ ಶಾಲಾ ಸಂಸತ್ ಚುನಾವಣೆ. ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಸುಲ್ಲೆಪೇಟೆ ಗ್ರಾಮದಲ್ಲಿ ಶ್ರೀ ಗುರು ನಂಜೇಶ್ವರ ರಾಷ್ಟ್ರೀಯ ಶಿಕ್ಷಣ ಸಂಸ್ಥೆ ಅಡಿಯಲ್ಲಿ ನಡೆಯುತ್ತಿರುವ ಶ್ರೀಮತಿ ಬಿಬಿ ಸಜ್ಜನ್ ಶೆಟ್ಟಿ ಸ್ಮಾರಕ ಹಾಗೂ ಶ್ರೀ ಗುರು ನಂಜೇಶ್ವರ ಸಂಯುಕ್ತ ಪದವಿ ಪೂರ್ವ ಕಾಲೇಜಿನಲ್ಲಿ ಶಾಲಾ ಸಂಸತ್ ಚುನಾವಣೆ ಆಯೋಜಿಸಲಾಗಿತ್ತು. 8ನೇ ತರಗತಿಯಿಂದ 12ನೇ ತರಗತಿಯವರೆಗೆ ನಡೆದ ಈ ಚುನಾವಣೆಯಲ್ಲಿ ಒಟ್ಟು 323 ವಿದ್ಯಾರ್ಥಿಗಳು ಮತದಾರರಾಗಿ ಭಾಗವಹಿಸಿದರು. ಚುನಾವಣಾ ಕಣಕ್ಕೆ ಒಟ್ಟು 27 ಅಭ್ಯರ್ಥಿಗಳು ಸ್ಪರ್ಧಿಸಿದರು. ತರಗತಿವಾರು ಅಭ್ಯರ್ಥಿಗಳ ವಿವರ ಹೀಗಿದೆ. 8ನೇ ತರಗತಿಯಿಂದ 7 ಅಭ್ಯರ್ಥಿಗಳು, 9ನೇ ತರಗತಿಯಿಂದ 4 ಅಭ್ಯರ್ಥಿಗಳು, 9ನೇ ಬಿ ತರಗತಿಯಿಂದ 3 ಅಭ್ಯರ್ಥಿಗಳು, 10ನೇ ಎ ತರಗತಿಯಿಂದ 5 ಅಭ್ಯರ್ಥಿಗಳು, 10ನೇ ಬಿ ತರಗತಿಯಿಂದ 5 ಅಭ್ಯರ್ಥಿಗಳು ಹಾಗೂ ಪಿಯು ವಿಭಾಗದಿಂದ 3 ಅಭ್ಯರ್ಥಿಗಳು ಚುನಾವಣೆಯಲ್ಲಿ ಸ್ಪರ್ಧಿಸಿದರು. ವಿದ್ಯಾರ್ಥಿಗಳಲ್ಲಿ ಪ್ರಜಾಪ್ರಭುತ್ವದ ಅರಿವು, ನಾಯಕತ್ವ ಗುಣ ಹಾಗೂ ಜವಾಬ್ದಾರಿಯ ಮನೋಭಾವ ಬೆಳೆಸುವ ಉದ್ದೇಶದಿಂದ ಶಾಲಾ ಸಂಸತ್ತು ಚುನಾವಣೆಯನ್ನು ನಡೆಸಲಾಯಿತು ಎಂದು ಚುನಾವಣಾಧಿಕಾರಿ ಸೋಮನಾಥ ರೆಡ್ಡಿ ತಿಳಿಸಿದ್ದಾರೆ. ಚುನಾವಣಾ ಸಂದರ್ಭದಲ್ಲಿ ಶಾಲೆ ಸಿಬ್ಬಂದಿಗಳಾದ ಬಸವಂತ ರೆಡ್ಡಿ, ವಿಮಲಮ್ಮ, ಗಿರಿಜಾ, ಸುನಿಲ್ ಸಲ್ಗರ್, ಅಣ್ಣವೀರ, ಉಸ್ಮಾನ್ ಪಟೇಲ್, ಸಲೀಂ ದೇಗುಲಮಡಿ, ಶಿವಕುಮಾರ್, ಅಂಬರೀಶ್, ಜೀವನ್, ಬಸವರಾಜ್, ಕುಮಾರಿ, ಪ್ರಿಯಾಂಕಾ, ಭುವನೇಶ್ವರಿ, ಸಿದ್ದಯ್ಯ ಸ್ವಾಮಿ ಹಾಗೂ ಶಾಲೆಯ ಸಿಪಾಯಿ ಲಕ್ಷ್ಮಿ ಸೇರಿದಂತೆ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಶಾಲಾ ಸಂಸತ್ ಚುನಾವಣೆ ವಿದ್ಯಾರ್ಥಿಗಳಲ್ಲಿ ಪ್ರಜಾಪ್ರಭುತ್ವ, ನಾಯಕತ್ವ ಮತ್ತು ಕರ್ತವ್ಯ ಪ್ರಜ್ಞೆ ಬೆಳೆಸುವ ಉತ್ತಮ ವೇದಿಕೆಯಾಗಿತ್ತು. ಉದ್ದೇಶ ಏನು ಸರ್? ಸರ್, ಇದು ನಮ್ಮ ಭಾರತ ದೇಶ ಪ್ರಜಾಪ್ರಭುತ್ವದ ಅತ್ಯಂತ ದೊಡ್ಡ ದೇಶ. ಇಲ್ಲಿ ಚುನಾವಣೆ ಜಗತ್ತಿನ ಬೇರೆ ಬೇರೆ ದೇಶಗಳ ಚುನಾವಣೆ ಹೋಲಿಕೆ ಮಾಡಿದಾಗ ನಮ್ಮ ದೇಶದ ಮತದಾನದ ಪ್ರಮಾಣ ತೀರ ಕಡಿಮೆ. ಮತದಾನ ಮಾಡುವಂಥ ಒಂದು ಪಾವಿತ್ರ್ಯತೆ ಜನರಿಗೆ ತಿಳುವಳಿಕೆ ಆಗಬೇಕು. ಶಾಲಾ ಕಾಲೇಜುಗಳಿಂದ ಈ ಮತದಾನದ ಪ್ರಕ್ರಿಯೆಯ ಬಗ್ಗೆ ಮಕ್ಕಳಲ್ಲಿ ಜಾಗೃತಿ ಬೆಳಿಬೇಕು. ಸಂವಿಧಾನ ಅಂದರೇನು, ಮತದಾನ ಅಂದರೇನು, ಮತದಾನದ ಹಕ್ಕಿನ ಮಹತ್ವ ಏನು ಅನ್ನುವಂಥ ವಿಷಯ ಪ್ರತಿ ಮಗುವಿಗೆ ಮನವರಿಕೆ ಆಗಬೇಕು ಅನ್ನುವಂಥ ದೃಷ್ಟಿಕೋನ ಇಟ್ಟುಕೊಂಡು ಮತ್ತು ಮುಂಬರುವ ಚುನಾವಣೆಗಳಲ್ಲಿ ನಮ್ಮ ಭಾರತದಲ್ಲಿ ಮತದಾನದ ಪ್ರಮಾಣ ಹೆಚ್ಚಾಗಬೇಕು ಅನ್ನುವಂಥ ಉದ್ದೇಶ ಇಟ್ಟುಕೊಂಡೇ ಈ ಶಾಲಾ ಕಾಲೇಜುಗಳಾಗ ಮತದಾನದ ಬಗ್ಗೆ ಜಾಗೃತಿ ಮೂಡಿಸೋ ಸಲುವಾಗಿ ನಾವು ಶಾಲಾ ಸಂಸತ್ತಿನ ಚುನಾವಣೆಯನ್ನು ಮಾಡ್ತಾ ಇದ್ದೀವಿ ಸರ್. ಅದೇ ರೀತಿ ಸರ್, ಈ ಶಾಲಾ ಸಂಸತ್ ಚುನಾವಣೆ ಏನದಲ್ಲ, ತಯಾರಿ ಹೇಗೆ ಮಾಡಿದ್ರು ಸರ್ ಅದು? ಸರ್, ಶಾಲಾ ಸಂಸತ್ತಿನ ಚುನಾವಣೆ 2026-27ನೇ ಸಾಲಿಗಾಗಿ ನಾವು ದಿನಾಂಕ 15/8/2026 ಚುನಾವಣಾ ವೇಳಾಪಟ್ಟಿಯನ್ನು ಮಾಡಿ ಹೆಂಗೆ ಭಾರತ ಸರ್ಕಾರ, ಕರ್ನಾಟಕ ಸರ್ಕಾರ ವಿಧಾನಸಭಾ ಚುನಾವಣೆ ನಡಿಬೇಕಾದ್ರೆ ಕರ್ನಾಟಕದ ಚುನಾವಣಾ ಆಯುಕ್ತರು ಯಾವ ರೀತಿಯಾಗಿ ವೇಳಾಪಟ್ಟಿಯನ್ನು ಸಿದ್ಧಪಡಿಸ್ತಾರ, ಭಾರತದ ಚುನಾವಣಾ ಆಯೋಗ ಯಾವ ರೀತಿಯಾಗಿ ವೇಳಾಪಟ್ಟಿ ಸಿದ್ಧತೆ ಮಾಡ್ತಾರ, ಆ ರೀತಿಯಲ್ಲಿ ಸರ್ ಈಗ ಚುನಾವಣೆಯಲ್ಲಿ ಅಭ್ಯರ್ಥಿಗಳು ಕಣಕ್ಕಿಳಿದ್ದಾರೆ. ತರಗತಿವಾರು ಅಭ್ಯರ್ಥಿಗಳು ಆಯ್ಕೆ ಮಾಡಿರಿ. ತರಗತಿವಾರು ಅಭ್ಯರ್ಥಿಗಳು ಎಷ್ಟೆಷ್ಟು ಸರ್? ಸರ್, ಒಟ್ಟ ನಮ್ಮಲ್ಲಿ 7 ಕ್ಷೇತ್ರಗಳಂತ ಆಯ್ಕೆ ಮಾಡಿ ಸಂಸತ್ತಿ, ಶಾಲಾ ಸಂಸತ್ತಿ 7 ಕ್ಷೇತ್ರಗಳಂತೇಳಿ ನಾವು ನಿರ್ಧಾರ ಮಾಡೀವಿ. ಮೊದಲನೇ ಕ್ಷೇತ್ರ ಅಂದ್ರೆ 8ನೇ ತರಗತಿ. 8ನೇ ತರಗತಿ ಒಟ್ಟು 7 ಜನ ಅಭ್ಯರ್ಥಿಗಳು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ಯಾರ. ಆ 7 ಜನರಲ್ಲಿ 3 ಜನರನ್ನ ಆ ಮಕ್ಕಳು ಆಯ್ಕೆ ಮಾಡಬೇಕು. ಎರಡನೇದಾಗಿ 9ನೇ ಎ ಕ್ಲಾಸಿಗೆ ಒಟ್ಟು 5 ಜನ ಸ್ಪರ್ಧೆದಾಗ ಅದಾರ. ಆ 5 ಜನರಲ್ಲಿ 2 ಆಯ್ಕೆ ಮಾಡಬೇಕು. 9ನೇ ಬಿ ತರಗತಿ ಒಟ್ಟು 4 ಜನ ಕಣದಾಗ ಹರಲಿ. ಆ 4 ಜನರಲ್ಲಿ 2 ಆ ಮಕ್ಕಳು ಆಯ್ಕೆ ಮಾಡಬೇಕು. 10ನೇ ಎ ಕ್ಲಾಸಿಗೆ ಒಟ್ಟು 5 ಜನ ಚುನಾವಣಾ ಕಣದಾಗ ಉಳಿದಾರ. ಆ 5 ಜನರಲ್ಲಿ 2 ಆ ಮಕ್ಕಳು ಆಯ್ಕೆ ಮಾಡ್ತಾರೆ. 10ನೇ ಬಿ ಕ್ಲಾಸಿನ ಒಟ್ಟು 5 ಜನ ಕಣದಾಗ ಆ 5 ಜನರಲ್ಲಿ 2 ಆಯ್ಕೆ ಮಾಡ್ತಾರೆ. ಅದೇ ತರ ಕಾಲೇಜು ವಿಭಾಗದ PUC ಪ್ರಥಮ ವರ್ಷದಾಗ 3 ಜನ ಕಣದಾಗ ಅದಾರಿ. ಆ 3 ಜನರಲ್ಲಿ 1 ಆಯ್ಕೆ ಮಾಡ್ತಾರ. ಆಲ್ರೆಡಿ PUC ಸೆಕೆಂಡ್ ಇಯರ್ದಾಗ ಒಬ್ಬ ಅಭ್ಯರ್ಥಿಯನ್ನ ಅವಿರೋಧವಾಗಿ ಆಯ್ಕೆ ಮಾಡ್ಯಾರ. ಅವ್ರ ಫಲಿತಾಂಶ ಓಕೆ ಆಗಿದೆ. ಅವಿರೋಧವಾಗಿ ಒಬ್ಬ ಅಭ್ಯರ್ಥಿಯನ್ನ ಆಯ್ಕೆ ಮಾಡ್ಯಾರ. ಆ ಕ್ಷೇತ್ರಕ್ಕೆ ಒಬ್ಬೇ ಅಭ್ಯರ್ಥಿಗೆ ಅವಕಾಶ ಇತ್ತು. ಆ ಒಬ್ಬ ಅಭ್ಯರ್ಥಿ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ. ಆಯ್ಕೆ ಮಾಡಿದಂಥ ಅಭ್ಯರ್ಥಿಗಳ ಕಾರ್ಯಗಳೇನು ಸರ್? ಸರ್, ಆ ವಿದ್ಯಾರ್ಥಿಯ ಸೌಜನ್ಯ ಗುಣ ಸ್ವಭಾವ, ಆ ವಿದ್ಯಾರ್ಥಿಯ ದಿನನಿತ್ಯದ ಹಾಜರಾತಿಯ ಪ್ರಮಾಣ, ಆ ವಿದ್ಯಾರ್ಥಿ
ಉಳಿದ ವಿದ್ಯಾರ್ಥಿಗಳಲ್ಲಿ ಮಾದರಿಯಾದಂಥ ವಿದ್ಯಾರ್ಥಿ ಆಗ್ಯಾನ. ಆ ವಿದ್ಯಾರ್ಥಿ ಎಲ್ಲ ವಿದ್ಯಾರ್ಥಿಗಳ ಜೊತೆಗೆ ಸುಮಧುರ ಬಾಂಧವ್ಯ ಮತ್ತು ಸ್ನೇಹಪೂರ್ಣ ಬಾಂಧವ್ಯ ಇದ್ದ ಸಲುವಾಗಿ ಆ ಎಲ್ಲ ಮಕ್ಕಳು ಸೇರಿ ನಾವು ಇಲ್ಲಿ ಎಲೆಕ್ಷನ್ ಮಾಡಲ್ರಿ, ನಾವು ಒಬ್ಬರನ್ನೇ ಅವಿರೋಧವಾಗಿ ಆಯ್ಕೆ ಮಾಡೀವ್ರಿ ಅಂತೇಳಿ ನಮಗೆ ಮಾಹಿತಿ ನೀಡಿದಾರ. ಅದಕ್ಕೆ ಸೂಕ್ತ ದಾಖಲೆಗಳೆಲ್ಲ ನೀಡಿದಾರ. ಆ ವಿದ್ಯಾರ್ಥಿಗೆ ನಮ್ಮ ಆಯೋಗ ಅವಿರೋಧವಾಗಿ ಆಯ್ಕೆಯಾದಂಥ ಅಭ್ಯರ್ಥಿ ಅಂತ ನಾವು ಪರಿಗಣನೆ ಮಾಡಿದ್ದೀವಿ. ಸರ್ ತಮ್ಮ ಹೆಸರು? ನಾನು ಸೋಮನಾಥ್ ರೆಡ್ಡಿ ಅಂತೇಳಿ, ನಾ BB ಸಜ್ಜನ್ ಶೆಟ್ಟಿ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯ. ನಮ್ಮ ಜೊತೆಗಿದ್ದಂಥವ್ರು ಬಸವಂತ ರೆಡ್ಡಿ ಸರ್ ಅಂತೇಳಿ, ಇವರು ಕಾಲೇಜು ವಿಭಾಗದ ಪ್ರಾಚಾರ್ಯರು, ನಾ ಪ್ರೌಢಶಾಲಾ ವಿಭಾಗದ ಮುಖ್ಯೋಪಾಧ್ಯಾಯ. ಚುನಾವಣೆಯಲ್ಲಿ ನಾ ಮುಖ್ಯ ಚುನಾವಣಾ ಆಯುಕ್ತ, ಶಾಲಾ ಸಂಸತ್ತಿನ ಮುಖ್ಯ ಚುನಾವಣಾ ಆಯುಕ್ತ. ಇವರು ಶಾಲಾ ಸಂಸತ್ತಿನ ಉಪ ಚುನಾವಣಾ ಆಯುಕ್ತ. ಓಕೆ ಸರ್. ಮತಗಟ್ಟೆ ಇವತ್ತಿನ ಡೇಟಲ್ಲಿ ಸೈನ್ ಮಾಡಿ ಈ ಫೋಟೋ ಸಂಖ್ಯೆ 72-73 ಚಿತ್ರ. ಬ್ಯೂರೋ ರಿಪೋರ್ಟ್ ಸುನಿಲ್ ಸಲ್ಗರ್, ಭಾರತ ವೈಭವ ನ್ಯೂಸ್, ಚಿಂಚೋಳಿ. Thanks for watching. Read, discuss, and debate with editor Dr. Yan Prashant Rao. Wanted reporters in print, digital, and visual media for Bharat Vaibhav Daily Newspaper, BV News 5 Channel, and BV Fast Web News from all the talukas of Karnataka, Goa, and Maharashtra. If interested, send your resume to 9019229369.